ಬಿತ್ತನೆ ಆಗಿರೋದು 395 ಹೆಕ್ಟೇರ್, ಎಳ್ಳು 192 ಹೆಕ್ಟೇರ್ ಆದ್ರೆ ಬಿತ್ತನೆ ಮಾಡಿರೋದು 80 ಹೆಕ್ಟೇರ್, ಕಬ್ಬು ಕುರಿ 1037 ಹೆಕ್ಟೇರ್ ಆದ್ರೆ ಬಿತ್ತನೆ ಮಾಡಿರೋದು 814 ಹೆಕ್ಟೇರ್. ಹಾನಿಯಾಗಿ ಸಂಭವಿಸ್ತಕ್ಕಂಥದ್ದು ಒಟ್ಟು ಕೊಪ್ಪಳ ತಾಲೂಕಿನಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಗಮನಕ್ಕಿದೆ. ಈ ರಿಪೋರ್ಟ್ ಗಮನಕ್ಕೆ ತರಲು ಬಯಸ್ತಾ ಇದ್ದೇನೆ. ಕೊಪ್ಪಳ ತಾಲೂಕಿನಲ್ಲಿ ಅಂದಾಜು 28,605 ಹೆಕ್ಟೇರ್ ಬೆಳೆ ಹಾನಿಯಾಗಿರಬಹುದು ಅಂತ ಇವತ್ತು ಜಿಲ್ಲಾಡಳಿತ ಸಮೀಕ್ಷೆಯಿಂದ ಹೊರಬಂದಿದೆ. ಅಂದಾಜು ಬೆಳೆ ನಷ್ಟ 24.31 ಘೋಷಣೆ ಮಾಡಿದಕ್ಕೆ ಈ ಕುರುಡು ಸರ್ಕಾರಕ್ಕೆ, ಈ ದಪ್ಪ ಚರ್ಮ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ. ಒಂದು ಕ್ಷೇತ್ರನ ಕೊಟ್ಟು ಈ ಕೊಪ್ಪಳದಲ್ಲಿ ಅರ್ಧಂಬರ್ಧ ಶಾಣ್ಯರ ಭಾಳ ಮಂದಿ ಇದ್ದಾರೆ. ಇವತ್ತು ಅಧಿಕಾರಿಗಳು ಯಾವ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಶಾಸಕರು. ಅವರಿಗೆ ತಾನೇ ಇಂಟ್ರೆಸ್ಟ್ ಇದ್ರೆ, ಅವರು ಮುತುವರ್ಜಿ ವಹಿಸಿದ್ರೆ, ಅಧಿಕಾರಿಗೆ ಹೇಳಿದ್ರೆ ಈ ಪರಿಸ್ಥಿತಿ ಬರ್ತದ. ಇವತ್ತು ಘೋಷಣೆ ಆಗಿದ್ರೆ ಎಲ್ಲ ಕುಳಿತಿದ್ದಾರೆ, ಒಂದು ಪೇಪರ್ ಸ್ಟೇಟ್ಮೆಂಟ್ ಇಲ್ಲ. ಇದಾಗಲೇ ಅವ್ರಿಗೆ ಗೊತ್ತಾಗಿದೆ ಯಾಕೆ ನನ್ನ ಕೊಪ್ಪಳಕ್ಕೆ ಕೊಟ್ಟಿಲ್ಲ ಅಂತಂದ್ರೆ. ಹಾಗಾದ್ರೆ ಮುಂದೆ ರೈತರ ಹತ್ರ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ಜನಪದ ಶಾಸಕರೇ? ನೀವು ಬರೇ ಲಾಭಕ್ಕಷ್ಟೇ ಬಡ್ದಾಡ್ತೀರಾ, ನಷ್ಟಕ್ಕೆ ಬಳ್ಳಾರ್ದಂಥವ್ರು ನೀವು ಅಂತ ಈಗ ಜನರಿಗೆ, ರೈತರಿಗೆ ಮನದಟ್ಟಾಗಿದೆ. ಬೆಳೆ ಹಾನಿಯಾಗಿದೆ, 24.31 ಕೋಟಿ ನಷ್ಟವಾಗಿದೆ ಎಂಬುದು ಸರ್ಕಾರದ ಸ್ವಂತ ಇಲಾಖೆ ಅಂಕಿಅಂಶಗಳು ನಾನು ಓದ್ತಾ ಇರೋದು. ರೈತರು ಬಿತ್ತನೆ ಮಾಡಿದ್ದಾರೆ, ಮಳೆಯ ಕೊರತೆಯಿಂದ ಬೆಳೆ ಹಾನಿಯಾಗಿದೆ, 24 ಕೋಟಿಗೆ ಹೆಚ್ಚು ನಷ್ಟ ಆಗಿದೆ. ಇಷ್ಟೆಲ್ಲ ದಾಖಲೆ ಇದ್ರೂ ಸರ್ಕಾರ ಬರ ಅಂತ ಘೋಷಣೆ ಮಾಡ್ತಿರಕ್ಕೆ ಇದಕ್ಕೆ ಏನು ಬಂದಿದೆ ರೋಗ? ಇವತ್ತು ರೈತರು